ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುಸ್ ಲೈಫ್ ಸ್ಟೈಲ್. ಇದು ನೆನ್ನೆದೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ನೆನ್ನೆದು ಅನ್ನೋದಕ್ಕಿಂತ ಇವತ್ತೇ ಬ್ಲಾಗ್ ಎಂಡ್ ಮಾಡಿ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಸ್ಪಿಟಲಲ್ಲಿ ಹಸ್ಬೆಂಡು ಇದ್ದರು, ಹಾಗಾಗಿ ನಾನು ಶಾರು ಮನೆಗೆ ಬಂದಿದ್ವಿ. ಫ್ರೆಶ್ ಅಪ್ ಆಗ್ಬಿಟ್ಟು ಹೋಗೋಣ ಅಂತ ಫ್ರೆಶ್ ಅಪ್ ಆಗಿ ಮನೇಲಿರುವ ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸಿ ದೇವ್ರ ದೀಪ ಸಹ ಹಚ್ಚಿ ಈಗ ಮತ್ತೆ ಹಾಸ್ಪಿಟ್ಲ್ ಹತ್ರ ಹೊರಟಿದ್ದೀನಿ. ಶಾರುಖ್ ಫುಲ್ಲು ನಿದ್ದೆ ಬಂದ್ಬಿಟ್ಟಿದ್ದು, ಹಂಗಾಗಿ ಗಲಾಟೆ ಮಾಡ್ತಾವಳೆ. ಮಳೆ ಬರೋಂಗೈತೆ. ನನ್ನ ಮಗಳನ್ನ ನೋಡೋಕ್ಕಾಗ್ತಾಯಿಲ್ಲ. ಡಾಕ್ಟರ್ ಇವತ್ತು ಸಹ ಇರಬೇಕು ಅಂತ ಹೇಳೋರೆ. ನೋಡೋಣ ಹೆಂಗೋಗುತ್ತೆ ಏನಾಗುತ್ತೆ ಅಂತ. ಇಬ್ಬರನ್ನ ಹಾಕ್ಕೊಂಡಂತೂ ಆಗ್ತಾನೇ ಇಲ್ಲ. ದೇವ್ರೇನು ಕೊಡ್ತಾನೋ ಕೊಡಲಿ ಅಂತ ಮುಂದೆ ಹೋಗ್ತಾ ಇರೋದಷ್ಟೇ. ಹಾಗಾಗಿ ಇವತ್ತಿನ ಬ್ಲಾಗ್ ಸಹ ಹಾಸ್ಪಿಟಲ್ದೇ ಆಗಿರುತ್ತೆ. ಬನ್ನಿ ಅಲ್ಲಿ ಹೋಗೋಣ, ಅಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅವನಮ್ಮ ಯಾಕೆ ಅಳ್ತಿರೋದು? ನಿದ್ದೆ ಬರ್ತೈತಾ? ಅಲ್ಲಿ ಹೋಗೋಣ. ಹಸ್ಬೆಂಡ್ ಕಾಯ್ತವ್ರೆ. ಟೈಮ್ 1:15 ಆಯಿತು. ಬೇಗ ಹೋಗಿ ಊಟ ಮಾಡಿಸೋಣ. ಅವಳಿಗೂ ಮೈ ಒರೆಸಿ ಸ್ವಲ್ಪ ಬಟ್ಟೆ ಹಾಕಬೇಕು. ಹೋಗಿ ಅಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬ್ಲಾಗ್ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ಹೆಂಗಿದ್ರು ಇವತ್ತು ಡಿಸ್ಚಾರ್ಜ್ ಮಾಡಲ್ಲ ಅಂತ ಹೇಳಿದ್ಮೇಲೆ ಹಿಂಗೆ ಅಂದ್ಬಿಟ್ಟು ಅವಳಿಗೂ ಬರೋವಾಗ ಬಟ್ಟೆ ತೊಗೊಂಬಂದಿದ್ದೆ. ಹಾಗಾಗಿ ಅವರಪ್ಪ ಬಿಸಿನೀರು ಕಾಯಿಸ್ಕೊಬಂದು ಮೈಯೆಲ್ಲ ಒರೆಸಿ ಬೇರೆ ಬಟ್ಟೆ ಹಾಕ್ತಾಯಿದ್ರು. ಅವಳಿಗೂ ಸ್ವಲ್ಪ ಮಲಗಿದ ಜಾಗದಲ್ಲಿ ಇದ್ದಿದ್ದ ಜಾಗದಲ್ಲಿ ಇದ್ದು ಅವಳಿಗೂ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಫ್ರೆಶ್ ಅನಿಸುತ್ತೆ. ಹಾಗಾಗಿ ಅವರಪ್ಪ ಬಿಸಿನೀರಿಂದ ಮುಖ ಮೈ ಎಲ್ಲ ಒರೆಸ್ಬಿಟ್ಟು ಅವಳಿಗೆ ಏನೇನೋ ಹೇಳ್ಕೊಂಡು ಸಮಾಧಾನ ಮಾಡಿಕೊಂಡು ಅವಳು ನೋವನ್ನ ಮರೆಸಿ ಅವಳಿಗೆ ಬಟ್ಟೆ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ರು. ಈ ಕಡೆ ಶಾರು ಅಂತೂ ಫುಲ್ಲು ನಿದ್ದೆ ಬಂದ್ಬಿಟ್ಟಿತ್ತು. ಹಾಗಾಗಿ ಮಮ್ಮಿ ಮಮ್ಮಿ ಅಂತ ನನ್ನ ಮುಖನೇ ನೋಡ್ತಾಯಿದ್ಲು. ಅವರಪ್ಪ ಇವಾಗ ಅವಳಿಗೆಲ್ಲ ಡ್ರೆಸ್ ಹಾಕಿ ಹೋದ್ಮೇಲೆ ನೋಡೋಣ ಮಲಗಿಸ್ಬಿಡ್ತೀನಿ. ಇದಾಗಿದ ತಕ್ಷಣ ಮತ್ತೆ ಫ್ರೂಟ್ಸ್ ಏನಾದರೂ ತಿನ್ಸೋಣ ಅಂದ್ಕೊಂಡೆ ಮಕ್ಕಳಿಗೆ. ಅವರಪ್ಪ ಏನೋ ಈ ಹುಣ್ಸೆಹಣ್ಣು ಅಂತಾರೋ ನನಗಿದು ಫ್ಲ್ಯಾಶ್ ಆಗ್ತಾಯಿಲ್ಲ, ಅದು ತೊಗೊಂಬಂದಿದ್ರು. ಹಾಗಾಗಿ ಅದನ್ನೆಲ್ಲ ತಿಂತಾಯಿದ್ವಿ. ನನಗಂತೂ ನಾಲ್ಗೆಲ್ಲ ಏನಂತಾರೆ ಕ್ರ್ಯಾಕ್ ಆಗಿಬಿಟ್ಟಿತ್ತು. ಹುಣ್ಸೆಹಣ್ಣು ತಿಂದರೆ ಆಲ್ಮೋಸ್ಟ್ ಎಲ್ರಿಗೂ ಈ ಥರನೇ ಆಗುತ್ತೆ. ಯಾಕಂದರೆ ಅದನ್ನು ಚೀಪೋದ್ರಿಂದ ಚೀಪೋ ಜಾಗ ಎಲ್ಲ ಕೊಯ್ಕೊಂಡಿರೋ ಥರ ಆಗುತ್ತೆ. ಆಮೇಲೆ ಮನೆಗೆ ಹೋಗಿದ್ದಲ್ಲ, ಮನೇಲಿ ಸ್ವಲ್ಪ ಬಾಳೆಹಣ್ಣಿತ್ತು. ಹಾಗಾಗಿ ಬಾಳೆಹಣ್ಣು ತೊಗೊಂಡೋಗೋಣ, ಇನ್ನು ಮನೇಲಿ ಯಾರೂ ಇಲ್ಲ, ಹೇಗಿದ್ರು ಹಾಳಾಗಿಬಿಡುತ್ತೆ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ತೊಗೊಂಡೋದೆ. ಮಗುಗೆ 2 ತಿನ್ನಿಸಿ ಅವ್ರ ಅಪ್ಪಂಗೆ ಒಂದು ಕೊಟ್ಟೆ. ಅವ್ರ ಅಪ್ಪ ಒಂದು ತಿನ್ಕೊಂಡು ಹೋದರು. ಆಮೇಲೆ ಈ ಕಡೆ ಮಗುಗೆ 2 ತಿನ್ನಿಸಿ ನಾನೊಂದು 2 ತಿನ್ಕೊಂಡು ಹೀಗೆ ಅವ್ರ ಜೊತೆ ಟೈಮ್ ಪಾಸ್ ಮಾಡ್ತಾಯಿದ್ದೆ. ಅವ್ರ ಜೊತೆ ಹಾಸ್ಪಿಟ್ಲಲ್ಲಿ ಏನು ಮಾಡಿದ್ರೂ ಟೈಮ್ ಹೋಗೋದು ಗೊತ್ತಾಗ್ತಾಯಿಲ್ಲ ಅನ್ನೋದಕ್ಕಿಂತ ಟೈಮ್ ಮುಂದಕ್ಕೆ ಹೋಗ್ತಾಯಿಲ್ಲ. ಹಾಗಾಗಿ ಮಕ್ಕಳ ಜೊತೆ ಹೆಂಗೋ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಮಾಡ್ತಾಯಿದ್ದೆ. ನೋಡ್ತಾಯಿತ್ತು ಮೇಲಾಗ್ತೈತೆ. ನೀನು ಅದಕ್ಕೆ ಹಂಗೆ ಆಡಬಾರ್ದು, ಸೈಲೆಂಟಾಗಿ ಇಟ್ಕೊಬೇಕು. ಕಿವಿನ ಹಬ್ಬ ಮಾಡ್ಕೊಂತೀವಿ. ಹಿಡ್ಕೊ ಬಾಟ್ಲು ಹಿಡ್ಕೊ, ಇಲ್ಲಿ ಹಿಡ್ಕೊ ಗಟ್ಟಿಗ. ಸಾಕಾ ನಿಂಗೆ ಬೇಕೇನಾ? ಜೇ ಬೇಕಾ? ಹಾಂ ಪಚ್ಚ ಮಾಡಿ ಸ್ವಲ್ಪ ಹೊತ್ತು ಕಣ್ಮುಚ್ಚು. ಕ್ಲೋಸ್ ಯುವರ್ ಐಸ್.
ವೆರಿ ಗುಡ್. ಪಚ್ಚ ಹಂಗೆ ಪಚ್ಚ ಮಾಡು. ತಾತ ಏನು ಮಾಡ್ತು? ಓಟಿ ಅಲ್ಲ 20. ಸರಿ. ಚಟ್ಟೆ ಮೊನ್ನೆ ಚೌಟಿ ಎಜೆದೆ ಐಸ್ ಎಲ್ಲ ಐತೆ. ಐಸ್, ನೋಸ್, ಇಯರ್, ಹೇರ್, 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 ಟೀತ್, ಟಂಗ್, lips, chin, cheek, fingers, nails, and stomach, chest. ಐಬ್ರೋ ಎಲ್ಲಿರೋದು ನಿಂದು? ಐಬ್ರೋ. ಅವಳನ್ನ ಮಾತಾಡಿಸ್ತಾ ಇಲ್ಲ ಅಂತಂದರೆ ಅವಳು ಅದು ಇಂಜೆಕ್ಷನ್ ಮೇಲೇ ಕಾನ್ಸಂಟ್ರೇಟ್ ಮಾಡಿ ಮಮ್ಮಿ ನೋವು 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 ಅಂತ ಹೇಳ್ತಾನೆ ಇರ್ತಾಳೆ. ಹಾಗಾಗಿ ಅವಳು ಸ್ವಲ್ಪ ನೋವೆಲ್ಲ ಈ ಕಡೆ ಆಗಲಿ ಆ ಕಡೆ ಈ ಕಡೆ ಆಗಲಿ ಅಂದ್ಬಿಟ್ಟು ಅವಳಿಗೆ ಏನೇನು ಗೊತ್ತೋ ಎಲ್ಲ ಹೇಳ್ಕೊಟ್ಕೊಂಡು ಫ್ರೂಟ್ಸು ವೆಜ್ಜಸ್ ಎಲ್ಲ ಹೇಳ್ತಾಳೆ. ಬಟ್ ಏನು ಮಾಡೋಕ್ಕಲ್ಲ. ಇವಾಗ ಅದನ್ನು ಚಾಟ್ ಎಲ್ಲ ಮನೇಲಿ ಇದ್ದಿದ್ದರಿಂದ ಇದೇ ನೋಡ್ಕೊಂಡು ಹೇಳಲಿ ಅಂದ್ಬಿಟ್ಟು ಹಂಗೆ ಮಾತಾಡಿಸ್ತಾ ಇದ್ದೆ. ನಮ್ಮ ಶಾರುನಂತೂ ಏನು ಮಾಡಿದ್ರು ಹಿಡಿಯೋಕ್ಕಾಗ್ತಾನೆ ಇರಲಿಲ್ಲ. ಮಲ್ಕೋತಾಳೇನೋ ಅಂದರೆ ಮಲಗೂ ಇಲ್ಲ, ಏನೂ ಇಲ್ಲ. ಹೀಗೆ ಮಾತಾಡ್ಕೊಂಡಿದ್ವಿ. ಸಡನ್ನಾಗಿ ನವಿ ಎಂಟ್ರಿ ಆಯಿತು, ನೋಡ್ಬೋದು ಬ್ಲಾಗಲ್ಲಿ. ಅವಳು ಮಗುನ ನೋಡಿ ಹತ್ಕೊಂಡೇ ಬಿಟ್ಲು, ಏನಮ್ಮ ನಿನ್ನ ಪರಿಸ್ಥಿತಿ ಅಂತ. ಅದೇ ಅವಾಗಲೇ ಫುಲ್ಲು ಕಿತ್ತಾಕೊಂಬಿಟ್ಟಿದ್ಲು. ಯಪ್ಪ, ಅರ್ಧ ಬಾಟ್ಲು ಗ್ಲೂಕೋಸ್ ವೇಸ್ಟ್. ಜೀವ ಇರ್ಲಿಲ್ಲೇನೋ ಮಗಳು ನೋಡಿದಿರಾ? ಹಂಗೆಲ್ಲ ಆಡಿನ ತಗೋಸ್ಕೊಳೋದು ನೀನು. ಪಚ್ಚ ಹೋಗಿ ಸೈಲೆಂಟ್ ಪಚ್ಚಿ ಹೋಗು. ಓತಿಮ್ಮ ತಾತ ಹತ್ರ ಕರ್ಕೊಂಡು ಹೋಗ್ತೈತಂತೆ ಮಮ್ಮಿ, ಅಜ್ಜಿ ಹತ್ರಕ್ಕಲ್ಲ. ಅವಳಿಗೂ ಸಾಕಾಗ್ಬಿಟ್ಟಿತ್ತು ನನ್ನ ಹತ್ರ ಇದು ಹೊಡೆಸ್ಕೊಂಡು. ಫೋನ್ ಮಾಡಿದಿರೋ ಬಂದಿದ್ಯಲ್ಲೇ, ಅಪ್ಪನ ಹತ್ರ ಗೊತ್ತಾಯ್ತು ಇವಾಗ. ರೇಣು ಇವಾಗ ಒಂದು ಕೆಲ್ಸಕ್ಕೆ ಮತ್ತು ಅಲ್ಲಿ ಯಾರು ಅವರು? ಬಂಗಾರ ಏನಮ್ಮ ಹಿಂಗೆ ಮಾಡ್ಕೊಂತೀರ ನೀವು? ನನ್ನ ನೋಡಕ್ ಬಂದಿಲ್ಲ, ಮಕ್ಕಳು ನೋಡಕ್ ಬಂದವಳೆ. ಬಂಗಾರ ಓ ಚೋನಿಗೂ ಕೆಮ್ಮಲ್ಲ
ಮಮ್ಮಿ ಮಮ್ಮಿ ಹ್ಮ್? ಹ್ಮ್. ಅಪ್ಪ ಅಪ್ಪ ಬೇಕಾ ಎಲ್ಲಿ ಅಪ್ಪ ಅಪ್ಪಲ್ಲ ಮನೆಯಲ್ವಾ ಮನೆಯಲ್ಲ ಮನೆ ಮೊನ್ನೆ ಅಯ್ಯೋ ನಮ್ಮ ಅವರಾಯ್ತು ಅವಳು ಮನೆ ಕರ್ಕೊಂಡು ಹೋದರೆ ಇವಾಗ ಒಳ್ಳೆಯವ್ರು ಅವಳು ಸಹ ಹೊರಟ್ಲು. ನಮ್ಮ ಅಪ್ಪನಿಗೂ ಫುಲ್ಲು ಸೀರಿಯಸ್ ಆಗಿಬಿಟ್ಟಿತ್ತು. ಹಾಗಾಗಿ ನಮ್ಮ ಅಪ್ಪನ ಹೆಬ್ಬಾಳದಲ್ಲಿ ಅಡ್ಮಿಟ್ ಮಾಡಿದ್ವಿ. ಅಲ್ಲಿ ಡೇ ಒಬ್ಳು ನೈಟ್ ಒಬ್ಳು ಹಿಂಗೇನೆ ನೋಡ್ಕೋತಾಯಿದ್ರು. ನಾನಂತೂ ಹೋಗೋಕ್ಕಾಗಲೇ ಇಲ್ಲ. ಇಲ್ಲಿ ಇವಳನ್ನ ಅಡ್ಮಿಟ್ ಮಾಡಿಕೊಂಡು ಹಾಗಾಗಿ ಅವರಿಬ್ಬರು ಓಡಾಡ್ತಾಯಿದ್ರು. ಅವಳು ನೋಡ್ಬೋದು ನನಗೆ ಮಾತ್ರ ಅಲ್ಲ, ನನ್ನ ಮಕ್ಕಳು ನನ್ನ ಹೊಟ್ಟೆಲಿ ಹುಟ್ಟಿರೋದು ಅಷ್ಟೇ ನನಗೆ. ಬಟ್ ನನ್ನ ಮಕ್ಳಿಗೆ ನನಗಿಂತ ಹೆಚ್ಚಾಗಿ ಪ್ರೀತಿ ತೋರಿಸೋದು ಅವಳೇ. ಅದರಲ್ಲಿ ಏನೂ ಎರಡು ಮಾತೇ ಇಲ್ಲ. ಈ ಕಡೆ ಮಕ್ಕಳನ್ನ ಏನು ಮಾಡೋದು ಅಂದ್ಬಿಟ್ಟು ಟಿ ವಿಲಿ ಅವ್ರ ಸಾಂಗ್ಸ್ ಬರ್ತಾಯಿತ್ತಲ್ಲ, ಹಾಗಾಗಿ ನಮ್ಮ ಶಾರು ನೋಡ್ಬೋದು ಡ್ಯಾನ್ಸ್ ಮಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾಯಿದ್ಲು. ಈ ಕಡೆ ನಮ್ಮ ಶಾರುಗೆ ಆಲ್ರೆಡಿ ನಿದ್ದೆ ಬಂದಿತ್ತು. ಬಟ್ ಅವಳಿಗೆ ಗಲಾಟೆ ಜಾಸ್ತಿ ಆಯಿತು, ಸೌಂಡ್ ಕಮ್ಮಿ ಮಾಡು ಮಮ್ಮಿ ಅಂತ ಕಿವಿ ಮುಚ್ಕೋತಾ ಇದ್ಲು. ಅದು ಕಾಪಿರೈಟ್ ಆಗುತ್ತೆ ಅಂದ್ಬಿಟ್ಟು ನಾನು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. Stop. Quick. Ready? 1, 2, go. Bang. ಅವ್ರಿಗೆ ಊಟ ಮಾಡಿಸಿ ನೈಟೆಲ್ಲ ಓಡಾಡಿಸಿ ಆಮೇಲೆ ಕರ್ಕೊಂಬಂದು ಮಲಗಿಸ್ಬಿಟ್ಟೆ. ಇವತ್ತು ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿದ್ರು ಅಂತಲೇ ಹೇಳ್ಬೋದು. 2 ದಿನದಿಂದ ನಿದ್ದೆ ಇರಲಿಲ್ಲ. ಲಾಸ್ಟ್ ಡೇ ಸ್ವಲ್ಪ ನಿದ್ದೆ ಮಾಡಿದ್ರು. ಹಾಗಾಗಿ ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಆರೆಂಜ್ ಇತ್ತು, ಹಾಗಾಗಿ ಅವ್ರಿಗೆ ಮೂಸಂಬಿ ಸ್ವಲ್ಪ ಸಿಪ್ಪೆ ಸುಳ್ಳು ಕೊಟ್ಬಿಟ್ರೆ ಕ್ಲೀನಾಗಿ ತಿನ್ಕೋತವೆ ಮಕ್ಕಳು ಅಂದ್ಬಿಟ್ಟು ಅವ್ರಿಗೆ ಏನಂತಾರೆ ಮೂಸಂಬಿ ಸುಳ್ಳು ಕೊಟ್ಟೆ. ಅದಾದಮೇಲೆ ಅವ್ರ ಪಾಡ್ಗೆ ಅವ್ರು ಆಟ ಆಡ್ಕೊಂಡಿದ್ರು. ಅವ್ರ ಅಪ್ಪಂಗೆ ಹೇಳ್ದೆ ಫೋನ್ ಮಾಡಿ, ಹಿಂಗೆ ಎದ್ದಿದ್ದಾರೆ ಮಕ್ಕಳು, ಬ್ರೇಕ್ಫಾಸ್ಟ್ ಏನಾದರೂ ತೊಗೊಬಾ ಅಂತ. ಸರಿ ಆಯಿತು ತೊಗೊಬರ್ತೀನಿ ಅಂತ ಹೇಳಿದರು. ಇಲ್ಲಿ ಮಲ್ಕೊಳಕ್ಕೆ ಆಗ್ತಾನೆ ಇರಲಿಲ್ಲ, ಹಂಗಾಗಿ ಅವ್ರ ಅಪ್ಪನ ಮನೆಗೆ ಕಳಿಸ್ಬಿಟ್ಟಿದ್ದೆ. ನಾವು 3 ಮಾತ್ರ ಹಾಸ್ಪಿಟಲ್ ಇದ್ವಿ. ಅವರಪ್ಪ ಬರ್ತಾ ಇದ್ದಂಗೆ ಟಿಫನೆಲ್ಲ ಮುಗಿಸ್ಕೊಂಡು ಮತ್ತೆ ಮಗಳು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಯಾಕಂದರೆ ಇವಾಗ ಅದೇನೋ ಡ್ರಿಪ್ಸ್ ಹೊಡ್ಸೋದು ಕಮ್ಮಿ ಮಾಡಿಸಿರೋ, ಆ್ಯಂಟಿಬಯೋಟಿಕ್ ಮಾತ್ರ ಬೆಳಗ್ಗೆ ಸಾಯಂಕಾಲ ಆಗ್ತಾಯಿದ್ರು. ಹಾಗಾಗಿ ಇನ್ನು ಮಿಕ್ಕಿ ಟೈಮಲ್ಲಿ ಫ್ರೀಯಾಗಿರ್ತಾಳೆ ಅಂದ್ಬಿಟ್ಟು ಆಟ ಆಡ್ಕೊಂಡಿದ್ಲು ಅವಳಂತೂ. ಅವಳಿಗೂ ಹಿಂಗೆ ಹೊರಗಡೆ ಸ್ವಲ್ಪ ಓಡಾಡ್ಸಿದ್ರೆ ನೋವು ಮರಿತಾಳೆ, ಅವಳಿಗೂ ಅಷ್ಟು ಬೇಜಾರು ಅನಿಸಲ್ಲ ಅಂದ್ಬಿಟ್ಟು ಇಬ್ಬರನ್ನೂ ಆಟ ಆಡಿಸ್ಕೊಂಡು ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ನನಗಂತೂ ಕೂತು ಸೊಂಟ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿತ್ತು ಪೇಯ್ನು. ಅದಕ್ಕೆ ಹಸ್ಬೆಂಡ್ ಹತ್ರ ಇಲ್ಲೇ ಮೆಡಿಕಲಲ್ಲಿ ಟ್ಯಾಬ್ಲೆಟ್ ತರಿಸ್ಕೊಂಡು 2 ಮಾತ್ರೆ ತೊಗೊಂಡು ಆಮೇಲೆ ಸ್ವಲ್ಪ ರಿಲೀಫ್ ಅನಿಸಿದ್ದು. ನೋಡಬೇಕು ಮುಂದೆ ಏನಾಗುತ್ತೆ ಹೇಗಾಗುತ್ತೆ ಅಂತ. ಮತ್ತೆ ಮಧ್ಯಾಹ್ನ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಅವರಪ್ಪ ಹೋದ್ಮೇಲೆ ಮತ್ತೆ ಪುನರ್ಬಿನ್ಬಿಟ್ಟು ನಾನು ಫ್ರೆಶಪ್ ಆಗಿ ಮನೇಲಿರೋ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ಹಾಸ್ಪಿಟ್ಲಿಗೆ ಬಂದೆ. ಹಾಸ್ಪಿಟ್ಲಿಗೆ ಬರ್ತಾ ಇದ್ದಂಗೆ ಅವರಪ್ಪ ಅಂಗಡಿಗೆ ಹೋಗ್ಬೇಕು, ನಾನು ಜೆರಾಕ್ಸ್ ಜಾಸ್ತಿ ಇದ್ದಾವೆ ಅಂತ ಹೇಳಿ ಅವರಪ್ಪ ಅಂಗಡಿಗೆ ಹೊರಟ್ರು. ಈ ಕಡೆ ನಾನು ಪುನರ್ವಿ ಶಾರು ಮೂವರು ಎಷ್ಟಾಗುತ್ತೋ ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತಾನೇ ಇದ್ದೀವಿ. ನೆಕ್ಸ್ಟ್ ಡೇ ಹೆಂಗೂ ಡಿಸ್ಚಾರ್ಜ್ಗೆ ಹೇಳಿದರು. ಈ ಕಡೆ ಶಾರುಗೆ ಫುಲ್ಲು ನಿದ್ದೆ ಬಂದುಬಿಟ್ಟಿತ್ತು, ಹಾಗಾಗಿ ಶಾರು ಮಲಗ್ತಾಳೆ ಅಂದ್ಬಿಟ್ಟು ಮಲಗಿಸ್ತಾ ಇದ್ದೆ. ಮತ್ತು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಏನಾಯಿತು ಎತ್ತಾಯಿತು ಅಂತ ಮುಂದೆ ಬರೋಂಥ ವ್ಲಾಗಲ್ಲಿ ಹೇಳ್ತೀನಿ. ನಂತ ಏನಂತ ಫ್ಯಾಮಿಲೀಲಿ ನಡಿಬಾರ್ದೇ ನಡೆದೋಯ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದರಿಂದ ಎಲ್ರಿಗೂ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ನಮ್ಮ ಅಪ್ಪಗೂ ಫುಲ್ಲು ಸೀರಿಯಸ್ ಆಗಿತ್ತು, ಅವ್ರಿಗೂ ಸ್ವಲ್ಪ ಹುಷಾರಿಲ್ದಂಗೆ ಆಗಿದೆ. ಅದನ್ನು ಸಹ ತೋರಿಸ್ತಾ ಇದ್ದಾರೆ ನನ್ನ ತಂಗಿರು ಅವರೆಲ್ಲ. ಇನ್ನೂ ಒಂದು ವಿಷಯ ಹಂಚ್ಕೊಬೇಕು, ಅದು ಹಂಚ್ಕೋಬೇಕೋ ಬೇಡವಾ ಅಂತ ಗೊತ್ತಾಗ್ತಾಯಿಲ್ಲ. ಹಾಗಾಗಿ ನಿಮ್ಮ ಹತ್ರ ಏನೂ ಮುಚ್ಚಿಡೋವಂಥ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಮುಂದೆ ಬರೋವಂಥ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ಏನಾಯಿತು ಲೈಫ್ ಅಪ್ಡೇಟ್ ಅಂತ. ಮಕ್ಕಳನ್ನ ಮಲಗಿಸಿ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದೆ ಲೈಫ್ ಅಪ್ಡೇಟ್ನ ನಿಮ್ಮ ಜೊತೆ ತಿಳಿಸೋದಕ್ಕೆ ನನಗೆ ಬೇಜಾರಾಗುತ್ತೆ. ಬಟ್ ಇಟ್ಸ್ ಓಕೆ. ದೇವ್ರು ಯಾರ ಹಣೆಯಲ್ಲಿ ಏನು ಬರೆದಿದೆ ಅಂತ ಹೇಳೋಕ್ಕಾಗಲ್ಲ. ದೇವ್ರು ಏನು ಕೊಟ್ಟರು ನಾವು ಅದನ್ನು ಸ್ವೀಕರಿಸ್ಬೇಕು ಅನ್ನೋದೊಂದೇ ಇದು. ಓಕೆ ದೆನ್ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.